ಇವತ್ತು ಬಿಜೆಪಿ ಸದಸ್ಯರು ವಿಧಾನಸಭೆಯಲ್ಲಿ ಮೂಡಾ ಹಗರಣವನ್ನ ನಿಲುವಳಿ ಸೂಚನೆಯ ಅಡಿಯಲ್ಲಿ ಚರ್ಚೆಗೆ ಕೇಳಿದರು. ಆದರೆ ಅವಕಾಶ ಸಿಗಲಿಲ್ಲ. ಸದನದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಸುದೀರ್ಘ ಚರ್ಚೆಯಾಗಿದೆ. ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಮೂಡಾ ಹಗರಣ ಪ್ರಸ್ತುತ ವಿಚಾರ ಅಲ್ಲ ಅಂತ ಸ್ಪೀಕರ್ ರೂಲಿಂಗ್ ಕೊಟ್ಟರು. ಈ ವಿಚಾರಕ್ಕೆ ಆರ್ ಅಶೋಕ್ ಗರಂ ಆದರು. ನಿಲುವಳಿ ಸೂಚನೆ ಯಾಕೆ ತಿರಸ್ಕಾರ ಆಯಿತು ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಪ್ರತಿಪಕ್ಷದವರೊಂದು ನಿಲುವಳಿ ಸೂಚನೆ ತಂದಿದ್ದಾರೆ. ಇದರ ಬಗ್ಗೆ ಅದಾದ ಅಬ್ಜೆಕ್ಷನ್ ಆಡಳಿತ ಇವತ್ತು ದೀರ್ಘವಾದ ಆ ಕಡೆ ಮತ್ತು ಇದೆಲ್ಲರೂ ಕೂಡ ನಾಲೆಜಬಲ್ ವಿಚಾರನ ಕೂಡ ಹೇಳಿದ್ದಾರೆ. ದೀರ್ಘವಾದ ಚರ್ಚೆ ಇಟ್ಸ್ ಅ ಮಾಡೆಲ್ ಟು ಎಂಟೈರ್ ಕಂಟ್ರಿ. ಒಂದು ಯಾವ ವಿಚಾರ ಬಂದಾಗ ಯಾವ ರೀತಿ ಚರ್ಚೆ ಇವತ್ತು ನಡೀತದೆ, ಅದು ಸಾಧಕ ಏನು ಬಾಧಕ ಏನು, ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅಂತೇಳಿ ಇಟ್ ಇಸ್ ಅ ಲೆಸನ್ ಫಾರ್ ಯಂಗ್ ಜನರೇಷನ್ ಆಲ್ಸೋ. ಇವತ್ತು ಟಿವಿ ಮತ್ತು ಮಾಧ್ಯಮ ನೋಡುವಂಥದ್ದು ಸುದೀರ್ಘವಾಗಿ ಇವತ್ತು ಮಾತಾಡಿದಿರಿ. ಈಗ ಬಹುಶಃ ನಾನು ಈ ವಿಚಾರ ಬಹುಶಃ ತಾವು ತಮ್ಮ ನಿಲ್ಲಿಸಿ ನಾನು ಓದಿದ್ದೇನೆ, ಅವರ ವಿಚಾರ ನಾವೆಲ್ಲರೂ ಕೇಳಿದ್ದೇನೆ. ನಾನು ಇವತ್ತು ಹೇಳಿದೆ ಇಷ್ಟೇ ನೋಡಿ, ನಾವು ನಿಲುವಳಿ ಸೂಚನೆ ಬಂದ ನಂತರ ನಮಗೆ ಇವತ್ತು ಒಂದು ವಾಲ್ಮೀಕಿ ಹಗರಣ ಸಂಬಂಧ ಇವತ್ತು ಬಂತು. ಅದು ಪ್ರೆಸೆಂಟ್ ಸಿಚುವೇಶನ್ ನಡೀತಿತ್ತು. ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ನಡೀತಿದ್ರು ಕೂಡ, ಕಾಸ್ ಜುಡಿಷಿಯಲ್ ಎನ್ಕ್ವೈರಿ ನಡೀತಿದ್ರು ಕೂಡ SIT ಪ್ರೆಸೆಂಟ್ ವಿಚಾರದ ಕಾರಣ ನೀವು ಅಗತ್ಯದ ಕೇಳಿದ್ದೆ. 4 ದಿವಸ ದೀರ್ಘವಾದ ಚರ್ಚೆ ಆಯಿತು. ತದನಂತರ ನಿನ್ನೆ ED ಬಗ್ಗೆ ಕೇಳಿದ್ರಿ. ED ಸಬ್ಜೆಕ್ಟ್ ಕೂಡ ಇಮಿಡಿಯೇಟ್ ಆದ ಸಬ್ಜೆಕ್ಟ್ ಆದ ಕಾರಣ ಚರ್ಚೆ ಆಯಿತು, ಅದು ಕೂಡ ಚರ್ಚೆ ಮಾಡಿದ್ರಿ. ತದನಂತರ ನಮ್ಮ ಶಿವಲಿಂಗೇಗೌಡರು ದೇವರಾಜ್ ಟ್ರಕ್ ಟರ್ಮಿನಲ್ ಬಗ್ಗೆ ಆಯ್ತು ಅಲ್ಲಪ್ಪ, ನಾನು ಯಾವುದಕ್ಕೆ ಒಂದೊಂದು ವಿಚಾರ ಹೇಳಿದ್ ಕೇಳಿ ನೀವು. ನಾನು ಕೇಳಿದ ಆಯ್ತು ಅಲ್ಲ, ಯಾರಿಗೆ ನೀವು ಸಬ್ಜೆಕ್ಟ್ ಹೇಳುವ ಅಂಶಾಗ ಮಾತಾಡ್ತೀರಿ. ನೆಕ್ಸ್ಟ್ ದೇವರಾಜ್ ಬಗ್ಗೆ ಚರ್ಚೆ ಆಯ್ತು. ಒಂದು ಸೆಕೆಂಡ್ ಆಯ್ತು, ನಾನು ವಿಚಾರ ಹೇಳಿ ಒಂದು ಕೇಳಿ ಅಲ್ಲ ಒಂದು ಸೆಕೆಂಡ್. ಈಗ ಸಿಂಪಲ್ ಕ್ವಶನ್, ನಾನು ಇಲ್ಲಿ ಎಷ್ಟು ನಿಲುವಳಿ ಸೂಚನೆ ಬಂದಿದೆ ಈಗ ಒಂದೇ ಸರಿ ಎದ್ದಿರೋದು. ದಯವಿಟ್ಟು ಒಂದೇ ನಿಮಿಷ ನಿಲುವಳಿ ಸೂಚನೆ. ನಾನು ಈ ಪ್ರಶ್ನೆ HK ಪಾಟೀಲ್ ಅವರು ಕೇಳಿದ್ದಾರೆ, ಇದೇನು ಅರ್ಜೆನ್ಸಿ ಇದೆಯಾ ಅಂತ ಕೇಳಿದ್ದಾರೆ. ಏನಂತ ಅಲ್ಲ, ಅವ್ರು ಕೇಳಿರೋದು ಕೇಳ್ತಾ ಇದ್ದೀನಿ. ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡಕ್ಕೆ ಆ ಪದ ಹೇಳಿದ್ದಾರೆ. ಇದು 3,000 ಕೋಟಿ ಹಗರಣ ಆಗಿದೆ ಅಂತ ಬರ್ತಾ ಇರೋದು. 3,000 ಕೋಟಿ ಹಗರಣ ಅಂತ ಹೇಳಿರೋ. ಒಂದ್ ಸೆಕೆಂಡ್ ಈಗ ಮತ್ತೆ ಒಂದು ಸೆಕೆಂಡ್, ಇದು ಇವತ್ತಾಗಿರೋ. ಈಗ ನೋಡಿ, ಈಗ ರೀಸೆಂಟ್ ಅಲ್ಲ ಅಂತ ಹೇಳಿದ್ದೀರಾ. ಕೂತ್ಕೊಳ್ಳಿ ನೀವು ಒಂದು ಸೆಕೆಂಡ್. ಈಗ ಯಾವ ನಿಲುವಳಿ ಸೂಚನೆ ಇವತ್ತು ಪ್ರತಿಪಕ್ಷ ತಂದಿದ್ದಾರೆ ಅದು ಬಹುಶಃ ಇವತ್ತು ತುರ್ತಾದ ವಿಚಾರ ಕೂಡ ಅಲ್ಲ. ಮತ್ತೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿದ ಕಾರಣ ಈ ನಿಲುವಳಿ ಸೂಚನೆ ಇವತ್ತು ತಿರಸ್ಕರಿಸಲಾಗಿದೆ. ಮತ್ತು 69 ತಗೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಹಳೆಯದಾದ ವಿಚಾರದ ಕಾರಣ. ಆದ ಕಾರಣ ಜುಡಿಷಿಯಲ್ ಎನ್ಕ್ವೈರಿ ಕಾರಣ ಪ್ರತಿಪಕ್ಷದ ಎಲ್ಲ ವಿಚಾರ ಕೂಡ ಬಹುಶಃ ಹೇಳಿಕೆ ಬಯಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.